IPL ಜಿಂಗಾಲಾಲ ವಿಶೇಷ ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್. ಎಸ್, ನಾವು ಮಾತಾಡ್ತಿದ್ವಿ ಇವತ್ತಿನ ಮ್ಯಾಚ್ RCB ವರ್ಸಸ್ DC ಬಗ್ಗೆ. ಸೊ ನಮ್ಮ ಜೊತೆ ಪಬ್ಲಿಕ್ ಕೂಡ ಸಾಥ್ ನೀಡಿದ್ದಾರೆ. ಅವರು ಕೂಡ ಅವರ ಅಭಿಪ್ರಾಯನ ಶೇರ್ ಮಾಡಿದ್ದಾರೆ. ಏನು ಹೇಳುತ್ತೆ ಪಬ್ಲಿಕ್ ರಿಯಾಕ್ಷನ್? ಹ್ಯಾವ್ ಅ ಲುಕ್. ಪಕ್ಕ ರಿವೆಂಜನೆ. KL ನಮ್ಮ ಹುಡುಗನೇ ಇದ್ರೂ RCB ನಮ್ಮ ಟೀಮು. RCB ಆಪೋಸಿಟ್ ಹಂಗೆ ಮಾಡಿದ್ರು. ರಿವೆಂಜ್ ಇದ್ದೇ ಇರುತ್ತೆ. ವಿರಾಟ್ ಕೊಹ್ಲಿ ಹೋಮ್ ಗ್ರೌಂಡು, ಇದು KL ಹೋಮ್ ಗ್ರೌಂಡ್ ಆದರೆ ಅದು ವಿರಾಟ್ ಹೋಮ್ ಗ್ರೌಂಡು ಡೆಲ್ಲಿ. ಇನ್ನು ಹೆಂಗಿರುತ್ತೋ ಪಕ್ಕ ರಿವೆಂಜೆ. ಚೇಸಿಂಗ್ ಅಂತೂ ಇದ್ರೆ ಪಕ್ಕ RCBನೇ ಗೆಲ್ಲೋದು. ಚೇಸಿಂಗಲ್ಲಿ ಪಕ್ಕ ಓಪನಿಂಗ್ ಸಾಲ್ಟು, ವಿರಾಟ್ ಕೊಹ್ಲಿ, ಪಡಿಕ್ಕಲು, ಕ್ಯಾಪ್ಟನ್ ಪಟೀದರ್. ಬ್ಯಾಟಿಂಗ್ ಲೈನಪ್ಪು ಚೆನ್ನಾಗಿದೆ, ಬೌಲಿಂಗು ಚೆನ್ನಾಗಿದೆ. ಮೈನ್ ಈ ಟೈಮ್ RCB ಅದು ಅಂದರೆ ಕೃಣಾಲ್ ಪಾಂಡ್ಯ ಬೆಸ್ಟ್ ಪಿಕ್ಕು. ಬೌಲಿಂಗ್ ಕಲ್ಲು ಎಸೆಯೋ ಥರ ಸ್ಪಿನ್ ಹಾಕೋ ಅಂದರೆ ಒಂದೊಂದು ಬಾಲ್ ಹಂಗೆ ಸ್ಪೀಡ್ ಹಂಗೆ ಬಿಟ್ಬಿಡ್ತಾನೆ. ಎಲ್ಲ RCBನೇ ಗೆಲ್ಲೋದು. ಅದೇ ಇದು ಮಾಡ್ಕೊಂಡಿದ್ದೆ. ಲಾಸ್ಟ್ ಮ್ಯಾಚೇ ನಮ್ಮ ಬೆಂಗಳೂರಲ್ಲಿ ಗೆದ್ದಿದ್ದು. ಅದೇ ಎಷ್ಟು ಭಯ ಆಯಿತು. ಕೃಣಾಲ್ ಪಾಂಡ್ಯ, ಸುಯೇಶು ಬೌಲಿಂಗಲ್ಲಿ ಕಡಿಮೆ ಮಾಡಿದ್ರು. ಆಮೇಲೆ ಹೇಸಲ್ವುಡ್ ವಿಕೆಟು, ಜಿತೇಶ್ ಶರ್ಮಾ ರಿವ್ಯೂ ಅದು ಆ ರಿವ್ಯೂನೇ ಗೆದ್ದಿದ್ದು. ಆ ಬ್ಯಾಟ್ ಕೆಳಗೆ ಹೋಯ್ತಲ್ಲ, ಆ ರಿವ್ಯೂಯಿಂದಾನೇ ಗೆದ್ದಿದ್ದು. ನೋಡಿ, ನಾ ವೆಯ್ಟ್ ಮಾಡ್ತಿದ್ದೀನಿ. ಇವತ್ತು ಮಟ್ಟು ಮ್ಯಾಚ್ ಚೆನ್ನಾಗಿದ್ರೆ ಅಷ್ಟೇ. ಇದಕ್ಕಿಂತ ಮುಂಚೆ ಯಾವ ಮ್ಯಾಚ್ ಆಡಿಲ್ಲ ಅಂದರೆ ಆ ಥರ ಅಗ್ರೆಷನ್ ತೋರಿಸೋದೆಲ್ಲ ಇರ್ತದೆ. ಆಲ್ರೆಡಿ ಎಲ್ಲ ಮ್ಯಾಚಲ್ಲೂ ಒಂದೇ ಫಾರ್ಮಲ್ಲಿ ಇದ್ದಾರೆ. ನನ್ನ ಪ್ರಕಾರ ಆಲ್ರೆಡಿ ಅಗ್ರೆಷನಲ್ಲಿ ಇದ್ದಾರೆ. ಇವಾಗ ಡೆಲ್ಲಿ ಪಿಚ್ಗಿಂತ ಸ್ವಲ್ಪ ಹೋಮ್ ಗ್ರೌಂಡ್ ಅಂತ ಒಂದು ಮೈಂಡ್ ಸೆಟ್ ಇರ್ತಲ್ಲ. ಇವಾಗ ನಾವು ಕೆಂಗೇರಿಲಿರೋದು, ಅಲ್ಲಿ ಹೋಗಿ ಆಡಿದ್ರೂ ನನಗೆ ಅಷ್ಟೊಂದು ಫೀಲ್ ಬರೋಲ್ಲ. ನನಗೆ ಇಲ್ಲಿ ಫ್ರೆಂಡ್ಸ್ ಜೊತೆಲ್ಲ ಆಡಿ ಆಗಿದೆ ಅಂದರೆ ನಮ್ಗೆ ಇದೇ ಮೇನ್ ಗ್ರೌಂಡ್ ಅಂತ ಒಂದು ಫೀಲ್ ಬರುತ್ತೆ. ನಾನು ಇಲ್ಲಿಂದ ಬಂದು ಆಡೋದಕ್ಕೂ ಅಲ್ಲಿ ಅದಕ್ಕೂ ತುಂಬ ವ್ಯತ್ಯಾಸ ಆಗುತ್ತೆ ನನಗೆ. ಅದೇ ಫೀಲ್ ಎವ್ರಿ ಪ್ಲೇಯರ್ಸ್ ಮೈಂಡ್ ಸೆಟ್ಟಲ್ಲಿ ಇರ್ತದೆ. ಇವಾಗ ಅವ್ರು ಹೋಗಿ ಡೆಲ್ಲಿಯಲ್ಲಿ ಎಷ್ಟೋ ಪ್ರಾಕ್ಟೀಸ್ ಮಾಡಿ ಆಡಿದ್ದಾರೆ, ಎಷ್ಟೋ ಲೀಕ್ ಮಾಡಿ ಆಡಿರ್ತಾರೆ. ಬ್ಯಾಂಗ್ಳೂರ್ ಒಂಥರ ಹೋಮ್ ಗ್ರೌಂಡ್ ಆದರೆ ಸೆಕೆಂಡ್ ಹೋಮ್ ಗ್ರೌಂಡ್ ಬಂದು ಅವ್ರಿಗೆ ಡೆಲ್ಲಿನೇ ಇರ್ತದೆ. ಸೊ ಅದರಿಂದ ಅವ್ರಿಗೆ ಆಲ್ರೆಡಿ ಫಾರ್ಮಲ್ಲಿ ಇರೋದ್ರಿಂದ ಇನ್ನೂ ಸ್ವಲ್ಪ ಅಗ್ರೆಷನ್ ಜಾಸ್ತಿ ಇರ್ತದೆ. ಸ್ಟ್ರೈಕ್ ರೇಟ್ನ ಸ್ವಲ್ಪ ಚೆನ್ನಾಗಿ ರೊಟೇಷನ್ ಮಾಡ್ತಾರೆ ಅಂತ ಒಂದಿದೆ. ಆಲ್ಮೋಸ್ಟು ಎಸ್, ಎಲ್ಲರೂ ಕೂಡ ಹೋಪಿಂಗ್ ದ್ಯಾಟ್ ಇವತ್ತು RCB ಗೆಲ್ಲೇಬೇಕು ಅಂತ. ಆ್ಯಂಡ್ ಇನ್ನೊಂದು ಹೇಳಲೇಬೇಕು, ಮಿಚೆಲ್ ಸ್ಟಾರ್ಕು ಗುರುಗಳೇ, ನೀವು ಹೇಳಿದ್ರಿ ಮಿಚೆಲ್ ಸ್ಟಾರ್ಕ್ ಸಖತ್ತಾಗಿದೆ ಅವ್ರದ್ದು ಡೇಟ್ ಅಂತೆಲ್ಲ. ಲಾಸ್ಟ್ ಮ್ಯಾಚ್ನಲ್ಲಿ ಸಖತ್ತಾಗಿ ಆಡ್ತಾರೆ ಅಂತ ಕೂಡ ಹೇಳಿದ್ರಿ. ಅವರೇ ಹುಟ್ಟಿಸಿದ್ರೆ ಭಯ ಅಂತ ಹೇಳಿದ್ರಿ. ಎಲ್ಲಿ ನಮ್ಮ ತವರಲ್ಲಿ ಆಡಿತಲ್ಲ RCB ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡಿದಾಗ, ಸೊ ಅವರು ಭಯ ಹುಟ್ಟಿಸ್ತಾರೆ ಅಂತ ಹೇಳಿದ್ರಿ. ಸೊ ಇವತ್ತು ಮಿಚೆಲ್ ಸ್ಟಾರ್ಕು ಪ್ಲಸ್ ನಮ್ಮ ಹೇಸಲ್ವುಡ್ ಅವರಿಬ್ಬರು ಜಟಾಪಟಿನ ನಾವು ನೋಡ್ಬೋದು. ಸೊ ಯಾರು ಸಖತ್ತಾಗಿ ವಿಕೆಟ್ನ ಕೀಳ್ತಾರೆ ನಿಮ್ಮ ಪ್ರಕಾರ? ಇಬ್ರಿಗೂ ಚೆನ್ನಾಗಿದೆ. ನಾನು ಹೇಳಿದ್ನಲ್ಲ 100% ಜಯಸೆಲ್ವುಡ್ ಮತ್ತು ಕುನಾಲ್ ಪಾಂಡ್ಯಗೆ ತುಂಬ ಚೆನ್ನಾಗಿದೆ. ಕುನಾಲ್ ಪಾಂಡ್ಯಗೂ ಚೆನ್ನಾಗಿದೆ, ಅವ್ರಿಗೂ ಇಬ್ರಿಗೂ ಚೆನ್ನಾಗಿದೆ. ನಮ್ಮಲ್ಲಿ ಅವರಿಬ್ರು ಓಕೆ. ಸೊ ಡೆಲ್ಲಿನಲ್ಲಿ ಜನರಲ್ ಆಗಿ ನನ್ನ ಒಂದು ಪ್ರಕಾರ ಇವತ್ತು ತುಂಬ ಒಳ್ಳೆ ಡೇಟ್ ಅಂದರೆ ಸಾಲ್ಟ್. ನಿರೀಕ್ಷೆ ಮಾಡ್ಬೋದು ಬೇಕಾದ್ರೆ 100ರಿಂದ 75 ರನ್. ಅವ್ರು 75 ರನ್ನ ಅವ್ರ ಬ್ಯಾಟಿಂಗೆಲ್ಲ ನೋಡಿಲ್ಲ, ಅವರೇಜಾಗಿ ನೋಡಿದ್ದೀವಿ. 75 ನೋಡಿಲ್ಲ. ಮನ್ಸ್ಪಟ್ಟು ಏನಾದ್ರು RCB ಫಸ್ಟ್ ಬ್ಯಾಟಿಂಗ್ ಎತ್ತಾಗಂದ್ರೆ, ಇಲ್ಲ ಸೆಕೆಂಡ್ ಬ್ಯಾಟಿಂಗ್ ಆದರೂ ಸರಿ, ಅವರು ತುಂಬ ಡೇ ಚೆನ್ನಾಗಿದೆ. ಈ ದೇವ್ರದಿಂದ ಅವ್ರು ತುಂಬ ಫಸ್ಟು ಒಂದು 2-3 ಅವರ್ ಸ್ಲೋ ಆಡಿದ್ರೆ ಸಾಕು. 100% ಅವ್ರು ಇವತ್ತು ನಾನು ಅವ್ರ ಮೇಲೆ ತುಂಬ ಭರವಸೆ ಇಟ್ಟಿದ್ದೀನಿ. ಒಂದು ಸರಿ ನಾನು ಇವ್ರ ಮೇಲೆ ಭರವಸೆ ಇಟ್ಟು ದೇವದತ್ ಪಡಿಕ್ಕಲ್ ಮೇಲೆ. ದೇವದತ್ ಪಡಿಕ್ಕಲ್ ಮೀಡಿಯಮ್ ಆಗಿ ಆಡಿ ಆಮೇಲೆ ಆಡ್ಬೋದು, ತುಂಬ ಫಾಸ್ಟ್ ಆಡೋಕ್ಕಾಗಲ್ಲ, ಅದು ಅವರೇಜಾಗಿ. ಇವತ್ತು ಬ್ಯಾಟಿಂಗ್ ಲೈನಲ್ಲಿ ಇವರಿಬ್ಬರು ಇರ್ತಾರೆ. 100% ಏನಾದ್ರು ಬೆಂಗಳೂರು ಮ್ಯಾಚನ್ನು ಗೆಲ್ಲಿಸಿದ್ರೆ RCBನ. ವಿರಾಟ್ ಕೊಹ್ಲಿಗೆ ತುಂಬ ಟೈಮ್ ಚೆನ್ನಾಗಿದೆ. ಅವ್ರು ಎವರ್ಗ್ರೀನ್ ಯಾವಾಗಲೂ ಬೇಕಾದ್ರೆ, ಅವ್ರು ಎವರ್ಗ್ರೀನ್, ಅವ್ರ ಓನ್ ಗ್ರೌಂಡು, ಅವ್ರು ಎವರ್ಗ್ರೀನು. ಅದು ಬಿಟ್ಟರೆ ಬೌಲಿಂಗಲ್ಲಿ ಕುನಾಲ್ ಪಾಂಡ್ಯ ಬೆಸ್ಟ್ ಆಗುತ್ತೆ. ಮತ್ತು 22ನೇ ತಾರೀಕು ಜಯಸೆಲ್ವುಡ್ ಅವರು ಕೂಡ ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ಮಿಚೆಲ್ ಇವರು ಕೂಡ ತುಂಬ ಚೆನ್ನಾಗಿದೆ. ಇವತ್ತು ತುಂಬ ಅಂದರೆ ಭಾಳ ಚೆನ್ನಾಗಿರೋ ಪ್ಲೇಯರ್ಸು RCBಲಿ ಚೆನ್ನಾಗಿದ್ದಾರೆ. ಇವತ್ತಿನ ಡೇಗೆ RCBಗೆ SLC ಲಕ್ಕಿ ಡೇ ಫಾರ್ RCB ಅಂತೀರಾ? ತುಂಬ ಇವತ್ತು RCB ಭಾಳ ವಿಶೇಷವಾಗಿ ಏನಾಗುತ್ತೆ, ತುಂಬ ಅದ್ಭುತವಾಗಿರೋ RCBಲಿ ಇದ್ದಾರೆ. ಇವತ್ತು RCB ತುಂಬ ಆಲ್ರೌಂಡ್ ಆಗಿದ್ದಾರೆ. ಬೇಗ ಕಟ್ಟಾಕ್ಬಿಟ್ಟು ಬೇಕಾದ್ರೆ ಆಲ್ ಔಟ್ ಮಾಡ್ಬಿಡ್ಬೋದು ಅವ್ರನ್ನ. ಅಂದರೆ ತುಂಬ ಕಮ್ಮಿ ರನ್ನಿಗೆ ಔಟ್ ಮಾಡಿಸ್ಬೋದು. ಆಪ್ಷನ್ ಇದೆ ಫಸ್ಟ್ ಬ್ಯಾಟಿಂಗ್ ಆಡಿ, ಇಲ್ಲ ಫಸ್ಟ್. ಇವತ್ತು ಆ ಥರನೇ ಆಗುತ್ತೆ. ಇವತ್ತು ತುಂಬ ಚೆನ್ನಾಗಿದೆ. ಇದಕ್ಕೆ ಮೇಲೆ ಕ್ರಿಕೆಟ್ ಏನು ಬೇಕೋ ಆಗ್ಬೋದು. ನಮ್ಗೆ ಏನಾಗ್ತಿದೆ ಅಂದ್ರೆ RCB ಪ್ಲೇಯರ್ಸ್ಗೆ ಎದುರಾಳಿ ಪ್ಲೇಯರ್ಗಳು ಯಾರು RCB ಬಿಟ್ಟು ಹೋಗಿರ್ತಾರಲ್ಲ ಅವ್ರುಗಳೇ ದುಶ್ಮನ್ ಆಗ್ತಾ ಇದ್ದಾರೆ. ಇವತ್ತು ಅಂತ ಒಬ್ರು ದುಶ್ಮನ್ ಏನಾದ್ರು ಪರ್ಫಾರ್ಮ್ ಮಾಡಲ್ವಾ? ಡುಪ್ಲಿಸಿಸ್ ಇದ್ದಾರೆ. ಸೊ ನಮ್ಮ ಡೆಲ್ಲಿ ಟೀಮ್ ನಲ್ಲಿ ಇದ್ದಾರೆ. ಸೊ ಅವ್ರು ಏನು ಪರ್ಫಾರ್ಮೆನ್ಸ್ ಸಕದ ಮಾಡ್ತಾರ? ನಮ್ಗೆ ಅವರು ಕೂಡ ಏನಾದ್ರು ಭಯ ಹುಟ್ಟಿಸ್ತಾರ? ಇಲ್ಲ, ಅವರು ಭಯ ಹುಟ್ಟಿಸ್ಬೋದು. 100% ಅವ್ರದ್ದು ಡೇ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. KL ರಾಹುಲ್ನ ಬೇಗ ಔಟ್ ಮಾಡ್ಬೋದು, ಆಪ್ಷನ್ ಇದೆ. KL ರಾಹುಲ್ನ ಅವ್ರು ಸ್ವಾತಿ ನಕ್ಷತ್ರ ನೋಡಿದ್ರೆ ನನ್ನ ಪ್ರಕಾರ ಇವರಿಬ್ಬರು ಭಯಂಕರವಾಗಿದ್ದಾರೆ. 100%. ಇಲ್ಲಿ ಸ್ವಲ್ಪ
ಕ್ಯಾಪ್ಟನ್ ಟೈಮ್ ಚೆನ್ನಾಗಿಲ್ಲ, ಅದರಿಂದ ಫೀಲ್ಡಿಂಗ್ ಸೆಟ್ಟಿಂಗ್ಸ್ ಸ್ವಲ್ಪ ಚೇಂಜ್ ಆಗ್ಬೋದು. ಏನೇ ಆದರೂ ಕೂಡ ಆರ್ ಸಿ ಬಿ ಇವತ್ತು ಗೆಲ್ಲುತ್ತೆ. ಏನೇ ಆದ್ರೂ ಆರ್ ಸಿ ಬಿ ಗೆಲ್ಲುತ್ತೆ. ಜಾಸ್ತಿ ಯಾವಾಗ ನಿರೀಕ್ಷೆ ಇಟ್ಕೋತೀವೋ ಅವಾಗ ಒಂದ್ ಸ್ವಲ್ಪ ಘಾಸಿ ಆಗೋದು. ಇಲ್ಲ, ಅದು ಏನಾಗುತ್ತೆ ಅಂದ್ರೆ ಒಂದು ಬಾಡಿ ಟೆಂಪ್ರೇಚರು ಮತ್ತು ಪಿಚ್ಚು ಎದುರುಗಡೆ ಆಪೋಸಿಟ್. ಇವಾಗ ನಾವು ಎಷ್ಟೇ ಒಳ್ಳೆ ಡ್ರೈವರ್ ಆದ್ರೂ ನಾವು ಎದುರುಗಡೆ ಡ್ರೈವರ್ ಹೋಗ್ಬಿಟ್ಟು ಎದುರುಗಡೆ ಕಾರ್ ಹೋಗ್ಬಿಟ್ಟು ನಾವು ಡ್ರೈವಿಂಗ್ ಮಾಡಬೇಕು. ನಮಗೆ ಡ್ರೈವಿಂಗ್ ಗೊತ್ತಂತ ಬೇಗ ಹೋಗಿ ಗುರ್ತಿರ್ತಿದ್ರು ಆರ್ ಸಿ ಬಿ ನಮಗೂ ಗೊತ್ತು ಗುರು, ಡಿ ಎಲ್ ಇದೆ ಗುರು, ತೋರಿಸ್ತೀವಿ ಹಂಗೆ ಇದ್ದಾರೆ ಅಂತ. ಎದುರುಗಡೆ ಡ್ರೈವಿಂಗ್ ಹೆಂಗೆ ಮಾಡ್ತಾರೋ ಅದನ್ನು ನೋಡಿ ನಾವು ಡ್ರೈವಿಂಗ್ ಮಾಡ್ಬೇಕು. ಹಂಗೆ ಕ್ರಿಕೆಟ್ ಅಷ್ಟೇ, ಎದುರುಗಡೆ ಪ್ಲೇಯರ್ಸ್ ಹೆಂಗಿದ್ದಾರೆ, ಯಾರು ಒಬ್ಬ ಫಾಸ್ಟಲ್ಲಿದ್ದಾನೆ, ಯಾರು ಬೋನ್ಸ್ ಹಾಕ್ತಾನೆ, ಯಾರು ವೈಡ್ ಹಾಕ್ತಾನೆ, ಯಾರು ನೋಬಲ್ ಹಾಕ್ತಾನೆ, ಬ್ಯಾಟ್ಸ್ಮನ್ ಹೇಗಿರ್ತಾನೆ, ಅವ್ರನ್ನ ಅರ್ಥ ಮಾಡ್ಕೊಂಡ್ರೆ 100% ಆರಾಮಾಗಿ ಈ ಸರಿ ಕಪ್ ತಗೊಬಂದು ಬೆಂಗಳೂರು ಟೀಮಿಗೆ ಕೊಡ್ಬೋದು. 100% ಆಪ್ಷನ್ ಕಪ್ ತಗೊಬಂದು ಕೊಡ್ಬೋದು. ಅದ್ರಲ್ಲಿ ಮುಂಬೈ ಅಲ್ಲ, ನೀವು ನನ್ನ ಹತ್ರನೇ ಹೇಳಿದ್ರಿ ಇವತ್ತೇನಾದ್ರೂ ತವರಲ್ಲಿ ನಮ್ಮ ಆರ್ ಸಿ ಬಿ ಸೋತ್ರು ಅಂದ್ರೆ ಕಪ್ಪು ನಿಜವಾಗ್ಲೂ ಬರಗಲ್ಲ ಅಂತ ಹೇಳಿದ್ರಿ. ಈ ನೋಡ್ರೆ ಗೆಲ್ಲುತ್ತೆ ಅಂತಿದ್ರಾ? ಅಂದ್ರೆ ಇದನ್ನೆಲ್ಲ ನಾನು ಟೆಕ್ನಿಕ್ ಹೇಳ್ತಾ ಇದ್ದೀನಿ, ನಾನು ಇದನ್ನೆಲ್ಲ ಬಳಸ್ಕೋಬೇಕು ಅಂತ ಹೇಳ್ತಿದ್ದೀನಿ, ಗೆಲ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಈ ತರದೆಲ್ಲ ಅಳವಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. 100% ಅಳವಡಿಸ್ಕೊಂಡ್ರೆ ಯೂಶ್ವಲಿ ಹಾಗೆ ಆಗುತ್ತೆ. ಈ ತರ ಎಲ್ಲ ನಾವ್ ಹೆಂಗಂದ್ರೆ ನಾನು ಹೇಳ್ದಂಗೆಲ್ಲ ಆಡಿರೋ ಅವ್ರು ಕಪ್ ಗೆದ್ಕೊ ಬರ್ತಾರೆ. ಇಲ್ಲ ನೀವ್ ಹೇಳ್ದಂಗೆಲ್ಲ ಫಸ್ಟ್ ಬಾಲ್ 6 ಹೊಡಿ ಅಂದ್ರೆ ಬಂದ್ ಮ್ಯಾಚ್ ನೋಡ್ಬೇಕು ಅಷ್ಟೇ. ನಾನು ಹೇಳೋದಂದ್ರೆ ಇದನ್ನೆಲ್ಲ ಅಲ್ಲೇ ಹೇಳಿದ್ದು ಅಂದ್ರೆ ಈ ತರದೆಲ್ಲ ಅಳವಡಿಸ್ಕೋಬೇಕು. ಒಂದ್ ಕಪ್ ಗೆಲ್ಲ ಟೀಮ್ ಹಿಂಗೆಲ್ಲ ಇರ್ಬೇಕು. ನೀವು ಕಪ್ ಗೆಲ್ಲೋ ಟೀಮ್ ನಿಮ್ ಪ್ರಕಾರ ಯಾವ ತರ ಇರ್ಬೇಕು? ಇವಾಗ ಯಾವ ಟೀಮ್ ಹಂಗಿದೆ? ಇವಾಗ ನೋಡಿ, ಮುಂಬೈ ಟೀಮ್ ಕೋಚ್ ಓನರ್ ಇದಾರಲ್ಲ, ಬಂದ್ ಯಾವ್ದಾರು ಪ್ಲೇಯರ್ನ ಬೈಯೋದ್ ನೋಡಿದ್ರ, ಕೂಗಾಡೋದ್ ನೋಡಿದ್ರ, ಅಗ್ರೆಸಿವ್ ಇರೋದ್ ನೋಡಿದ್ರ, ಅವ್ರು ತುಂಬಾ ಜವಾಬ್ದಾರಿಗೆ ಹೇಳಿ ಪಾರ್ಟಿ ಮಾಡೋದ್ ನೋಡಿದ್ರ, ಇಲ್ಲ ಧೋನಿ ಯಾವ ತರ ಬೈದಿರೋದ್ ನೋಡಿದ್ರ, ಇಲ್ಲ ಕಿರ್ಚಾಡೋದ್ ನೋಡಿದ್ರ, ಅವರೇ ಹೈಯೆಸ್ಟ್ ಕಪ್ ಹೊಡೆದಿರೋದು ನಡೆದಿರೋ ಮ್ಯಾಚಲ್ಲಿ. ಆ ಥರ ಇರಬೇಕು. ಬೆಂಗಳೂರು ಹೆಂಗೆ ಅಂದರೆ ಅವರೇ ಏನೋ ಒಂದು ಮ್ಯಾಚ್ ಗೆದ್ರೆ ಕಪ್ಪೆ ಗೆದ್ಕೊಂಬಂದಂಗೆ ಆಡ್ತಾ ಇರ್ತಾರೆ. ಅದಲ್ಲ 100%. ಭಾಳ ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದು. ಭಾಳ ತಾಳ್ಮೆಗಳಿದ್ದಾವೆ. ಮತ್ತು ತುಂಬ ಜನ ಕ್ಯಾಪ್ಟನ್ ಚೇಂಜ್ ಆಗಿಲ್ಲ. ಮುಂಬೈಲಾಗಲಿ ಚೆನ್ನೈಲಾಗಲಿ ನಮ್ಮ ಆರ್ ಸಿ ಬಿಲಿ ತುಂಬ ಡಿಸ್ಟರ್ಬ್ ಆಯಿತು. ವಿರಾಟ್ ಕೊಹ್ಲಿ ತುಂಬ ಎಕ್ಸೈಟ್ ಆಗಿದ್ರು 100%. ಅವ್ರಂತ ಇವಾಗ ಆ ಸ್ಟೇಡಿಯಂ ಎದುರುಗಡೆ 1-8 ಅಂತ ಹೋಟ್ಲ್ ಓಪನ್ ಬೇರೆ ಮಾಡಿದ್ದಾರೆ. ಆದರೆ ಗೆದ್ರೆ ಹೋಗಿ ಎಣ್ಣೆ ಹೊಡಿರಿ, ಸೋತ್ರು ಎಣ್ಣೆ ಹೊಡಿರಿ, ತಲೆ ಕೆಡಿಸ್ಕೊಬೇಡಿ ಅಂತ ಹೇಳಿರಿ. ನಡೆ ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ಅದನ್ನು 1-8 ಮ್ಯಾಗಡೆ ಹೋಗ್ಬಿಟ್ಟು ನೆಮ್ಮದಿಯಾಗಿ ಫುಲ್ ಟಾಪಲ್ಲಿ ಎಂಜಾಯ್ ಮಾಡಿ ಅಂತ ಹೇಳಿದ್ದಾರೆ. ಹಂಗೆ ಆ ಥರ ಅಲ್ಲ. ಒಂದು ಒಪಿನಿಯನ್ನು ಟೀಮ್ ಗೆಲ್ಲೋದಕ್ಕೆ ತಾಳ್ಮೆ ಇಂಪಾರ್ಟೆಂಟ್. ತಾಳ್ಮೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತಾಳ್ಮೆ ಇದು ಅದೊಂದಕ್ಕೆ ಅಲ್ಲ. ನಾವೆಲ್ಲ ನೋಡಿ ಅಷ್ಟು ಎಕ್ಸೈಟ್ ಆಗಲ್ಲ ನಾನು ಈ ಕ್ರಿಕೆಟ್. ನಂಗೆ ತುಂಬ ಆಡಿಯನ್ಸ್ ಎಲ್ಲ ನೋಡಿದಾಗ ನಾನು ತುಂಬ ಎಕ್ಸೈಟ್ ಆಗಲ್ಲ. ಇದನ್ನೆಲ್ಲ ನಾನು ನಿಜವಾಗ್ಲೂ ಕೂಡ ಅಜಿತ್ ನೋಡಿ ತುಂಬ ಕಲ್ತಿದ್ದೀನಿ. ಅಜಿತ್ ಇದಾರಲ್ಲ, ನೆನ್ನೆ ಚಿನ್ನಸ್ವಾಮಿ ಚೆನ್ನೈ ಸ್ಟೇಡಿಯಂ ಬಂದಿದ್ರು. ಇಡೀ ಗ್ರೌಂಡ್ ಮ್ಯಾಚ್ಗಿಂತ ಅವ್ರನ್ನ ನೋಡ್ತಾ ಇದ್ರು. ಮ್ಯಾಚ್ಗಿಂತ ಇಂಪಾರ್ಟೆಂಟ್ ಆಗಿದ್ರು ಅವರು, ಫುಲ್ ಫಾಲೋವರ್ಸು. ಮತ್ತು ಧೋನಿ ನೋಡಿ ಏನೇ ಆಗಲಿ ನಾವು ಸ್ಕೋರ್ ಮಾಡೋದನ್ನ ನಾನು ಬದುಕನ್ನು ಹೆಂಗೆ ಕಲ್ತ್ಕೋಬೇಕು ಅಂತ ಜೀವನದಲ್ಲಿ ಏರು ಪೇರಿಗೆಲ್ಲ ತಲೆ ಕೆಡಿಸ್ಕೊಬಾರ್ದು. ಆಡಿಯನ್ಸು ಅದು ಇವರೆಲ್ಲರೂ ಕೂಡ ನಮ್ಗೆ ಯಾರು ಅನ್ನಕ್ಕಾಗಲ್ಲ. ನಾವು ಅಷ್ಟೆಲ್ಲ ಜನ ನಾವು ಹೇಳ್ತೀವಿ, ಇವರಿಂದ ನಾವೇನು ಅನ್ನ ತಿಂತಾ ಇಲ್ಲ. ತುಂಬ ಜನ ಸಿನಿಮಾಗಳು ನಿಮ್ಮಿಂದಲೇ ನಮಗೆ ನೀವು 30 ರೂಪಾಯಿ ಕೊಡೋದ್ರಿಂದಲೇ ನಾನು BMW ರೇಂಜ್ ರೋವರ್ ಕಾರ್ ತಗೊಂಡಿಂದ ಡವ್ ಆಗ್ತಾ ಇರ್ತಾರೆ. ನಿಮ್ಮಿಂದಲೇ ನಾನು ಅನ್ನ ತಿಂದೆ, ಓಡಾಡೋದೆಲ್ಲ BMW ರೇಂಜ್ ರೋವರ್ ಕಾರು. ಆ ಥರ ಎಲ್ಲ ನಾವು ಅನ್ನಕ್ಕಾಗಲ್ಲ. ಯಾಕಂದರೆ ಇವರಿಬ್ಬರು ತಾಳ್ಮೆ. ನಿಮಗೆ ಗೊತ್ತಿಲ್ಲ, ಇವತ್ತು ಅಜಿತನ್ನ ಒಂದು ಇಂಟ್ರಿ ಕೊಡಲ್ಲ ಅವ್ನು ಯಾರಿಗೂ. ಸಿನಿಮಾ ರಿಲೀಸ್ ಆದರೂ ಕೊಡಲ್ಲ. ಮುಂಚೆ ಅವರು ಕೂಡ ಲೂಸ್ ಸ್ಟಾಕೆಲ್ಲ ಕೊಡ್ತಾಯಿದ್ರು. ನಾವು ಸೂಪರ್ ಸ್ಟಾರು, ನಾನು ಚೆನ್ನಾಗಿದ್ದೆ. ಕೊನೆಗೊಬ್ಬರು ಡೈರೆಕ್ಟರ್ ಕರೆದು ಹೇಳಿದ್ರಂತೆ, ನೀನು ತುಂಬ ಭೇಟಿ ಕೊಡ್ತೀರಿ TV ಚಾನಲ್ಗಳಿಗೆಲ್ಲ, ಇಂಟ್ರ್ಯೂಗಳಿಗೆಲ್ಲ, ಫಸ್ಟ್ ಕಟ್ ಮಾಡೋದಂತೆ. ಇವತ್ತರೆಗೂ ಸಿನಿಮಾ ರಿಲೀಸ್ ಆಗಿದ್ನೂ ಹೇಳಲ್ಲ ಅವರು. ಸಿನಿಮಾ ರಿಲೀಸ್ ಆದ್ಮೇಲೆ ಹೇಳಲ್ಲ. ಕ್ಯಾಸೆಟ್ ಬಿಡುಗಡೆಗೂ ಬರಕ್ಲ ಅವರು. ಸಿನಿಮಾ ದುಡ್ಡು ಕೊಡ್ತೀರಾ? ನಾವು ಅಷ್ಟೇ ಗುರುಗಳೇ, ನಮ್ಮ ಆರ್ ಸಿ ಬಿ ಅವರು ಏನು ಹೇಳಲ್ಲ. ಬಟ್ ಆದ್ರೆ ನಾವು ಆರ್ ಸಿ ಬಿ ಅನ್ನೋ ಸ್ಲೋಗನ್ನ ನಾವು ಬಿಡಲ್ಲ. ನಾವು 17 ವರ್ಷದಿಂದ ಚಿಪ್ ತಗೊಂಡ್ ಸಾಕಾಗಿದ್ದೀವಿ. ಅದ್ಯಾಕೆ ಹಂಗಂತೀರ ಗುರುಗಳೇ? ಈ ಸಲ ಅದಕ್ಕೆ ಕಪ್ ತಗೊಂಡ್ ತೋರಿಸ್ತೀವಿ. ಅಲ್ಲ, ಇವಾಗ ಹಂಗ ಹೇಳ್ಬೇಕು, ಕಪ್ ತಗೊಂಡ್ ತೋರಿಸ್ತೀವಿ ಅಂತ ಹೇಳ್ಬೇಕು. ಕಪ್ ನಮ್ದೆ, ಈ ಸರಿ ಕಪ್ ನಮ್ದೆ ಅಂತ 17 ಸರಿ ಚಿಪ್ ತಗೊಂಡಿದ್ದೀವಿ. ಓಕೆ, ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ. ಬಟ್ ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ಬೇಕು. ಬಟ್ ನೀವು ಕೂಡ ನಮಗೆ ಕರೆ ಮಾಡಿ ಮಾತಾಡ್ಬೋದು. ಸೊ ನಿಮಗೆ ಯಾವ ಟೀಮ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ, ಯಾವ ಪ್ಲೇಯರ್ ಸಖತ್ತಾಗಿ ಆಡ್ತಾರೆ ಇವತ್ತು ಅಂತ ನಿಮ್ಗೆ ಅನ್ಸುತ್ತೆ, ಅದನ್ನ ನೀವು ನಮ್ಮ ಜೊತೆ ಶೇರ್ ಮಾಡ್ಬೋದು. ಆ್ಯಂಡ್ ಆರ್ಯವರ್ಧನ್ ಗುರುಜಿ ಹತ್ರ ನೀವು ಪ್ರಶ್ನೆನೂ ಕೇಳ್ಬೋದು. ಯಾವ ಪ್ಲೇಯರ್ ಎಷ್ಟು ಸ್ಕೋರ್ ಮಾಡ್ತಾರೆ ಗುರುಗಳೇ ಅಂತ ನೀವು ಡೇರಿಂಗ್ ಕ್ವೆಶ್ಚನ್ಗೆ ಅವ್ರು ಡೇರಿಂಗ್ ಆನ್ಸರ್ ಕೊಡೋಕೆ ರೆಡಿ ಇದ್ದಾರೆ. ಆಲ್ ಸೆಟ್ ರೆಡಿ. ಸೊ ಬಟ್ ಅದಕ್ಕೆ ನಾವು ಮುಂಚೆ ಲೆಟ್ ಅಸ್ ಸ್ಲಿಪ್ ಇಂಟು ಅ ಶಾರ್ಟ್ ಬ್ರೇಕ್.